ಏನಪ್ಪ ಮೈಲಾರ, ಕುದುರೆ ಎಲ್ಲ ಹತ್ಕೊಂಡು ಬಂದ್ಬಿಟ್ಟಿದೀಯಾ? ಮತ್ತೇನವ್ವ, ಇವತ್ತು ಕುದುರೆ ಸ್ಪರ್ಧೆವಲ್ಲವೇ? ಅದಕ್ಕೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕೆ ಹೋಗಿ ನನ್ನ ಗುರುಗಳಾದ ಚೌಡಪ್ಪ ಮಾಸ್ತರ್ ಕುದುರೆ ಹೊಡ್ಕೊಂಡು ಬಂದಿದ್ದೀನವ. ಅವರು ಆಶೀರ್ವಾದ ಮಾಡಿ ಕಳಿಸ್ಯಾರವ ನಿನಗೆ ಜಯ ಆಗುತ್ತೆ ಅಂತ. ನೋಡಪ್ಪ, ಅದಕ್ಕೆ ನೀನು ಆಶೀರ್ವಾದ ಮಾಡಿ ಕಳಿಸವ. ಕುದುರೆ ಓಡಿಸುವುದರಲ್ಲಿ ಜನರ ಮನ ಗೆದ್ದ ಮನ ಮೆಚ್ಚಿದ ಮೈಲಾರ ಅಂತ. ನೋಡಪ್ಪ, ನೀನು ಕುದುರೆ ಸ್ಪರ್ಧೆಗೆ ಹೋಗೋದು ನನಗಿಷ್ಟವಿಲ್ಲ. ದಯವಿಟ್ಟು ಹೋಗ್ಬೇಡ. ಅವ್ವ, ಏನು ಹೇಳ್ತಿದ್ದೆವ ನೀನು? ಹೌದಪ್ಪ, ನಿನ್ನ ತಾಯಿನೇ ಈ ಮಾತು ಹೇಳ್ತಾ ಇರೋದು. ಅವ್ವ, ಏನು ಮಾತನಾಡುತ್ತಿದ್ದೆವ ನೀನು? ಛಲ ಇಲ್ಲದ ಶಕ್ತಿ ತುಂಬಿದವಳು ನೀನು. ಶಕ್ತಿ ಇಲ್ಲದ ದೇಹಕ್ಕೆ ನಾಯದ ಶಕ್ತಿ ಕೊಟ್ಟವಳು ನೀನು. ಈಗ್ಯಾಕವ್ವ ಒಮ್ಮೆಗೆ ಸ್ಪರ್ಧೆಗೆ ಬೇಡೆಂದು ಹೇಳ್ತಿದೀಯಲ್ಲವಾ? ಅವ್ವ, ಕುದುರೆ ಸ್ಪರ್ಧೆಯಲ್ಲಿ ಎಂತ ನಿಪುಣರಿದ್ದರೂ ಸರಿ, ಅವನನ್ನು ಹಿಂದಕ್ಕೆ ಇಟ್ಟು ಜಯದ ಪತಾಕೆಯನ್ನು ನಾನು ಆರಿಸದಿದ್ದರೆ ನನ್ನ ಹೆಸರು ಮೈಲಾರನೇ ಅಲ್ಲವಾ? ನೋಡಪ್ಪ, ನಿನ್ನ ಮೇಲೆ ನನಗೇನು ಅನುಮಾನವಿಲ್ಲ. ನನ್ನ ಮಗ ಛಲ ತೊಟ್ಟ ಛಲಗಾರ ಅಂತ ನನಗೆ ಚೆನ್ನಾಗಿನೇ ಗೊತ್ತು. ಆದ್ರೂ ಕೂಡ ಆದರೆ ಏನಾಯ್ತು ಹೇಳವ್ವ? ಈ ನಿನ್ನ ಮಗನಿಂದ ಏನಾದ್ರೂ ಅವಮಾನವಾದರೆ ಅಂದೇ ನನ್ನ ಶಿರವನ್ನು ಕರೆದು ನಿನ್ನ ಪಾದಕ್ಕೆ ಇಡ್ತೇನವ್ವ. ಮೈಲಾರ, ಹೌದವ್ವ, ಛಲ ಬಲ ಹೊಂದಿದ ಈ ನಿನ್ನ ಮಗ ಮೈಲಾರ ಕುದುರೆ ಸ್ಪರ್ಧೆಯಲ್ಲಿ ಎಂತ ನಿಪುಣನಿದ್ದರೂ ಸರಿ, ಅವನನ್ನು ಹಿಂದಕ್ಕಿಟ್ಟು ಜಯದ ಪತಾಕೆಯನ್ನು ಆರಿಸಿ ಬಂದೇ ಬರ್ತೇನೆ. ನೋಡು ಮೈಲಾರ, ನಾನು ಆ ರೀತಿ ಹೇಳ್ತಾ ಇಲ್ಲ. ಈ ಊರಿನ ಸಾಹುಕಾರ ಪ್ರತಿ ವರ್ಷ ಕುದುರೆ ಸ್ಪರ್ಧೆಯನ್ನು ಆಡ್ತಾರೆ. ಅವರಿಗೆ ಎದುರಾದವನು ಅವರು ಯಾವತ್ತೂ ಜೀವಂತವಾಗಿ ಉಳಿಸುವುದಿಲ್ಲ. ಅದಕ್ಕೋಸ್ಕರ ನನಗೆ ತುಂಬಾನೇ ಭಯ ಆಗುತ್ತಿದೆಯೇನವ್ವ? ಈ ಊರ ಯಜಮಾನನ ಕೈಯಲ್ಲಿ ಸಾವಿಗೀಡಾಗುವ ಸೆಂಡನಲ್ಲವಾ ಈ ಮೈಲಾರ. ಆ ಯಜಮಾನ ಸಂಚನ್ನು ಹೂಡಿ ವಂಚನ್ನಾಕಿ 10 ಮಂದಿ ತುಂಟರನ್ನು ಕಳಿಸಿದರು. ಬಂಟನಂತೆ ಅವರ ಎದೆಯನ್ನು ಸೀಳಿ ಮೆಟ್ಟಿ ಸೀರೆ ಹಾಕಿ ಬರುವ ದಿಟ್ಟ ಧೀರನವಾಯಿ ನಿನ್ನ ಮಗ ಮೈಲಾರ. ಅವ್ವ, ಯಾವ ಧೈರ್ಯಶಾಲಿಯನ್ನು ಆ ಯಜಮಾನ ಹೆಸರು ನನ್ನ ಮುಂದೆ ಆಡುತ್ತಿದ್ಯವ? ಮೊದಲು ಆಶೀರ್ವಾದ ಮಾಡಿ ಕಳಿಸಿ ನೋಡವ್ವ ಈ ನಿನ್ನ ಮಗನ ಅರಸಾಸವನ್ನು. ಮೈಲಾರ, ಮಾಮ ಬಾ ಮಾಮ. ಇದೇನು ಮೈಲಾರ? ಅಲ್ಲಿ ನೋಡಿದರೆ ಎಲ್ಲ ಸಿದ್ಧಾರ್ಥಿಗಳು ತಯಾರಾಗಿದೆ. ನೀನು ನೋಡಿದರೆ ಇಲ್ಲೇ ಇದೆಯಾ? ಅಕ್ಕ, ನೀನಾದರೂ ಬೇಗನೆ ಹೇಳಿ ಕಳಿಸಬಾರದೆ? ಸೋಮು, ಅದೇನಂತ ಅಂದ್ರೆ? ಅವ್ವ, ಅದನ್ನು ಆಮೇಲೆ ಹೇಳುವಂತೆ ಮೊದಲು ಆಶೀರ್ವಾದ ಮಾಡು. ಬೇಗನೆ ಆಶೀರ್ವಾದ ಮಾಡಕ್ಕ ಗೊತ್ತಾಗುತ್ತದೆ. ಎದ್ದೇಳಪ್ಪ, ನೀನು ಯಾವತ್ತಿದ್ರೂ ಜಯಶಾಲಿಯಾಗಿ ಬಾ. ನಿನ್ನ ಎದುರಾಳಿ ಅವರನ್ನು ಮೆಟ್ಟಿಗೆಟ್ಟು ನೀನು ಜಯಮಾಲೆಯನ್ನು ಧರಿಸಿಕೊಂಡು ಬಾ ಮಗನೇ. ಚಲವ ಅವ್ವ, ನಾವತ್ತ ಛಲ ನನಗಿದ್ದ ಬಲ ಈ ನೆಲದ ಮೇಲೆ ಇರತಕ್ಕದ್ದು. ಕೆಟ್ಟ ವ್ಯಕ್ತಿಗೆ ನಾನೇನೆಂದು ತೋರಿಸಿಕೊಂಡು ಬರುತ್ತೇನವ. ಅಲ್ಲಿವರೆಗೂ ಈ ಸ್ವಲ್ಪ ಮೈಲಾರಿ ನೋಡ್ಕೊಂತ ಇರು. ಬಾ ಮಾವ, ಹೋಗೋಣ. ಅಕ್ಕ, ನೀವು ಬನ್ನಿ ಅಕ್ಕ, ಹೋಗೋಣ. ಇಲ್ಲಪ್ಪ, ನೀವು ಹೋಗಿ ಬನ್ನಿ, ನಿಮಗೆ ಒಳ್ಳೇದಾಗ್ಲಿ.